ಯಾವುದೇ ಫ್ಯಾನ್ಸಿ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ದೇ ಈ ಚುಮು ಚಳಿಗೆ ಒಂದು ಪರ್ಫೆಕ್ಟ್ ಸೂಪ್ ಮಾಡ್ತಾಯಿದ್ದೀನಿ. ಚಳಿಗಾಲದಲ್ಲಿ ಮಳೆ ಬರ್ತಿದ್ದಾಗ ಬಿಸಿಯಾಗಿ ಏನಾದ್ರು ಕುಡಿಬೇಕು ಅಂತಿದ್ದಾಗ ಈ ಸೂಪ್ ಮಾಡ್ಕೊಳ್ಬಹುದು. ಇದಕ್ಕೆ ಕಾರ್ನ್ ಫ್ಲೋರ್ ಉಪಯೋಗಿಸಿಲ್ಲ, ಕ್ರೀಮ್ ಹಾಕ್ತಾಯಿಲ್ಲ, ಬ್ರೆಡ್ ಕ್ರಮ್ಸನ್ನು ಉಪಯೋಗಿಸಿಲ್ಲ. ನಾನೊಂದು ಸ್ವಲ್ಪ ಬೇಬಿ ಕ್ಯಾರೆಟ್ಸನ್ನ ತಂದಿದ್ದೆ. ಬಹಳ ಫ್ರೆಶ್ ಆಗಿತ್ತು, ರಸರಸವಾಗಿತ್ತು. ಈ ಕ್ಯಾರೆಟ್ನ ನೋಡಿದ ತಕ್ಷಣ ಸೂಪ್ ಮಾಡೋಣ ಅನ್ನಿಸ್ತು. ಅದಕ್ಕೆ ನಾನಿವತ್ತು ಕ್ಯಾರೆಟು ಬೀಟ್ರೂಟ್ ಸೂಪ್ ಮಾಡ್ತಾಯಿದ್ದೀನಿ. ಬೀಟ್ರೂಟನ್ನು ಸಿಪ್ಪೆ ತೆಗೆದು ಒಂದು ಸ್ವಲ್ಪ ದೊಡ್ಡದಾಗೆ ಹೆಚ್ಕೊಳ್ತೀನಿ. ನಾನೊಂದು 5ರಿಂದ 6 ಬೇಬಿ ಕ್ಯಾರೆಟನ್ನು ಒಂದು ಸ್ವಲ್ಪ ದೊಡ್ಡದಾಗೆ ಹೆಚ್ಚಿದ್ದೀನಿ. ಮತ್ತು ಒಂದು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಬೇಕಾದರೆ ಬೆಣ್ಣೆನೂ ಹಾಕ್ಬೋದು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚು ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು ಪಲಾವ್ ಎಲೆ ಹಾಕಿ ಎಲ್ಲನೂ 1-2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗಲಿ ಅಲ್ಲಿವರೆಗೂ ಬಾಡಿಸ್ಕೊಳ್ಬೇಕು. ಈರುಳ್ಳಿ ಬಾಡಿಸಿದ್ದಾದ ಮೇಲೆ ಹೆಚ್ಚಿರೋ ಬೀಟ್ರೂಟು, ಕ್ಯಾರೆಟು ಮತ್ತು ಟೊಮೆಟೊ ಹಾಕ್ತಾಯಿದ್ದೀನಿ. ಮತ್ತು ತರಕಾರಿಗಳನ್ನು ಈಗ ಒಂದು 2ರಿಂದ 3 ನಿಮಿಷ ಬಾಡಿಸ್ಕೊಳ್ಬೇಕು. ಮತ್ತು ನಾನಿಲ್ಲಿ ತರಕಾರಿಗಳನ್ನೆಲ್ಲ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಕಾದರೆ ಹಾಗೇನೂ ಪಾತ್ರೆನಲ್ಲಿ ಬೇಯಿಸ್ಕೋಬಹುದು. ಬೇಯಕ್ಕೆ ಬೇಕಾದಷ್ಟು ನೀರು ಹಾಕ್ತಾಯಿದ್ದೀನಿ. ತರಕಾರಿಗಳೆಲ್ಲ ಮುಳುಗೋ ಅಷ್ಟು ನೀರು ಹಾಕಿದ್ರೆ ಸಾಕು. ಮತ್ತು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಕುಕ್ಕರ್ನ 2 ಕೂಗು ಕೂಗಿಸಿದ್ರೆ ಸಾಕಾಗತ್ತೆ. ಈಗ ಕುಕ್ಕರ್ನ ಪ್ರೆಷರ್ ಇಳಿದಿದೆ, ತರಕಾರಿಗಳೆಲ್ಲ ಹದವಾಗಿ ಬೆಂದಿದೆ. ಇದರಲ್ಲೊಂದು ಸ್ವಲ್ಪ ಬಿಸಿ ಆರಲಿ. ತರಕಾರಿ ಬೇಯಿಸಿದ ನೀರನ್ನು ಬೇರೆ ಮಾಡ್ಕೊಳ್ತೀನಿ. ಮತ್ತು ಈ ತರಕಾರಿ ಬೇಯಿಸಿದ ನೀರನ್ನು ಅವಶ್ಯಕತೆ ಇದೆ ಅನಿಸಿದ್ರೆ ಸೂಪ್ಗೆ ಉಪಯೋಗಿಸ್ಕೊಳ್ತೀನಿ. ಹಾಗೂ ಉಳಿದ್ರೆ ಹುಳಿಗೋ ಸಾರಿಗೋ ಹಾಕಬಹುದು. ಈಗ ತರಕಾರಿನೆಲ್ಲ ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ. ಮತ್ತೊಂದು ಸ್ವಲ್ಪ ನೀರು ಹಾಕ್ತೀನಿ. ನಾನು ಇಲ್ಲಿ ಪಲಾವ್ ಎಲೆನ ತೆಗೆದುಬಿಡ್ತಾ ಇದ್ದೀನಿ. ಇದನ್ನು ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೊಳ್ತೀನಿ. ಈಗ ಪಾತ್ರೆಗೆ ಒಂದು ಸ್ವಲ್ಪ ತರಕಾರಿ ಬೇಯಿಸಿರೋ ನೀರನ್ನೇ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ರುಬ್ಬಿರೋ ಬೀಟ್ರೂಟು ಮತ್ತು ಕ್ಯಾರೆಟ್ ಹಾಕ್ತೀನಿ. ನೀವು ನೋಡ್ತಾ ಇರ್ಬೋದು ಇದೆಷ್ಟು ಗಟ್ಟಿಯಾಗಿದೆ ಅಂತ. ಇಲ್ಲಿ ನಾನು ಕಾರ್ನ್ಫ್ಲೋರ್ ಹಾಕ್ತಾಯಿಲ್ಲ, ಕ್ರೀಮ್ ಹಾಕಲ್ಲ, ಬ್ರೆಡ್ ಕ್ರಮ್ಸನ್ನು ಉಪಯೋಗಿಸ್ತಾ ಇಲ್ಲ. ನಿಮಗೆ ಬೇಕಂದರೆ ಇದೆಲ್ಲವನ್ನೂ ಉಪಯೋಗಿಸ್ಕೊಳ್ಬಹುದು. ಆದಷ್ಟು ಸಿಂಪಲ್ಲಾಗಿ ಆರೋಗ್ಯಕರವಾಗಿರಲಿ ಅಂತ. ಮತ್ತು ಪೌಷ್ಟಿಕಾಂಶ ಎಲ್ಲ ಹಾಗೆ ಉಳಿಲಿ ಅಂಥೇಳಿ ಜಾಸ್ತಿ ಕುದಿಸೋದು ಇಲ್ಲ. ಒಂದು 2 ಕುದಿ ಕುದಿಸ್ತೀನಿ ಅಷ್ಟೇ. ತರಕಾರಿ ಬೇಯುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ, ಅದಕ್ಕೆ ಈಗ ಮತ್ತೆ ಉಪ್ಪು ಹಾಕುವಾಗ ನೋಡ್ಕೊಂಡು ಹಾಕ್ತೀನಿ. ಮತ್ತು ನೋಡಿ, ನಾನಿಲ್ಲಿ ಶೋಧಿಸ್ತಾನೂ ಇಲ್ಲ. ಇಲ್ಲಿ ಶೋಧಿಸಿ ತೆಗೆಯುವಂಥ ವಸ್ತುಗಳು ಯಾವುದೂ ಇಲ್ಲ. ಬೀಟ್ರೂಟು, ಕ್ಯಾರೆಟು, ಟೊಮೆಟೊ ಅಷ್ಟೇ. ಹಾಗಾಗಿ ನಾನು ಶೋಧಿಸೋದು ಇಲ್ಲ. ಮತ್ತು ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಸುಲಭವಾಗಿ ಸೂಪ್ ರೆಡಿಯಾಗಿದೆ. ಅದು ಆರೋಗ್ಯಕರವಾದ ಸೂಪ್. ಆರೋಗ್ಯಕರವಾದ ರುಚಿಯಾದ ಬೀಟ್ರೂಟ್ ಕ್ಯಾರೆಟ್ ಸೂಪ್ ಮಾಡಿದ್ದೀನಿ. ಬಹಳ ರುಚಿಯಾಗಿತ್ತು. ನಿಮ್ಗೆ ಈ ಸೂಪ್ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ. ಹೇಗೆ ಬಂತು, ನಿಮ್ಮನೇಲಿ ಎಲ್ಲರಿಗೂ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.